ನಮಸ್ಕಾರ. ದಾಮ್ರು ಫರ್ನಿಚರ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ಹೆಚ್ಚಾಗಿ ಅಮಾಯಕರು ಪ್ರಾಣ ಚೆಲ್ಲುತ್ತಿರುವುದಕ್ಕೆ ಹಾಸನ ಜಿಲ್ಲಾಡಳಿತ ಕಾರಣ. ಶಾಸಕ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ. ಸಕಲೇಶಪುರ ತಾಲೂಕಿನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಲು ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಸರ್ಕಾರದ ಸಂಬಳದ ಜೊತೆಗೆ ನಾನು ಪ್ರತಿ ತಿಂಗಳು ನನ್ನ ವೈಯಕ್ತಿಕ ಹಣ ನೀಡುತ್ತೇನೆ. ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ. ಮತ್ತು ಎರಡನೇ ಕೊರೋನಾ ರೋಗದ ಅಲೆ ತಡೆಗಟ್ಟಲು ರಾಜ್ಯ ಸರ್ಕಾರ ತೆಗೆದುಕೊಂಡ ಮಾರ್ಗಸೂಚಿ ಅವೈಜ್ಞಾನಿಕವಾಗಿದೆ. ಶಾಸಕ ಎ.ಟಿ. ರಾಮಸ್ವಾಮಿ ಅಸಮಾಧಾನ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ಹೆಚ್ಚಾಗಿ ಅಮಾಯಕರು ಪ್ರಾಣ ಚೆಲ್ಲುತ್ತಿರುವುದಕ್ಕೆ ಹಾಸನ ಜಿಲ್ಲಾಡಳಿತ ಕಾರಣ ಎಂದು ಶಾಸಕ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾವಿರ ಹಾಸಿಗೆಗಳಿರುವ ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರನ್ನು ಏನು ಕೇಳಿದರೂ ಜಿಲ್ಲಾಧಿಕಾರಿಗಳ ಕಡೆ ಕೈ ತೋರಿಸುತ್ತಾರೆ. ಡಿಸಿಯವರು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಹಿಮ್ಸ್ ನಿರ್ದೇಶಕರನ್ನ ದೂರುತ್ತಾರೆ. ಈ ಹಿನ್ನೆಲೆಯಲ್ಲಿ ಬೇಸರವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೋಪದಿಂದ ವರ್ತಿಸಬೇಕಾಯಿತು ಎಂದರು. ಎಲ್ಲ ಜಿಲ್ಲೆಗಳಲ್ಲೂ ಮುಕ್ತವಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ದಾರೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳು ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆಂದು ಆಕ್ಷೇಪಿಸಿದರು. ಜಿಲ್ಲಾಧಿಕಾರಿಗಳು ಯಾವುದು ಕಂಟ್ರೋಲ್ ಡಿಸಿ ಅಂತಾರೆ, ಅದರಿಂದ ಯಾರು ಅವ್ರ ಮೇಲೆ ಹೇಳಿ ನಿಮ್ಮ ನಿರ್ದೇಶಕರು ಡಿಸಿ ಮೇಲೆ ಹೇಳ್ತಾರೆ, ಡಿಸಿ ಅವ್ರ ಮೇಲೆ ಹೇಳ್ತಾರೆ. ನಿಮ್ಮಿಬ್ಬರು ಇದರಲ್ಲಿ ಜನದ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗ್ಬೇಡಿ. ಅವ್ರ ಪ್ರಾಣದ ಜೊತೆ, ಜನದ ಪ್ರಾಣದ ಜೊತೆ ಜಿಲ್ಲಾಧಿಕಾರಿಗಳು ಚೆಲ್ಲಾಟ ಆಡಕ್ಕೆ ಹೋಗ್ಬಾರ್ದು. ಇವತ್ತು ನಿಮ್ಸ್ ಆಸ್ಪತ್ರೆ ಮತ್ತು ಇದರಲ್ಲಿ ಏನಾದ್ರು ಒಂದು 200 ಜನ ಸತ್ತಿದ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳೇ ನೇರವಾಗಿ ಹೊಣೆಗಾರರಾಗಬೇಕಾಗುತ್ತೆ. ಅವರು ಸರಿಯಾದ ರೀತಿ ಆ್ಯಕ್ಟ್ ಮಾಡಿದರೆ ಕಾಲಕ್ಕೆ ಮಾತ್ರೆಗಳಿರ್ಬೋದು, ಇಂಜೆಕ್ಷನ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಇದನ್ನು ಆಮೇಲೆ ಅವ್ರ ಹತ್ರ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡ್ಬಿಟ್ಟು ಯಾರಿಗೂ ಒಬ್ರಿಗೂ ಜನ ಮಂತ್ರಿಗಳು ಬರೋವರೆಗೂ ಒಬ್ರಿಗೂ ಒಂದು ಬಿಡುಗಾಸು ಕೊಡ್ತಾರೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ಹಾಸನದ ಜಿಲ್ಲಾಡಳಿತ ಕನಿಷ್ಠ ದಾಳಿ ಮಾಡಿಲ್ಲ. ಖಾಸಗಿ ಆಸ್ಪತ್ರೆಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು ಸುಲಿಗೆ ಮಾಡುತ್ತಿವೆ. ಹೀಗೆ ಬಡವರ ಪ್ರಾಣಕ್ಕೆ ಕುತ್ತಾಗಲು ಮುಂದಾದರೆ ಜನರನ್ನ ದಂಗೆ ಏಳಿ ಎಂದು ಪ್ರೇರೇಪಿಸಬೇಕಾಗುತ್ತದೆ ಎಂದ ಅವರು, ಬೇಕಾದರೆ ನನ್ನ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಬಡವರ ಪ್ರಾಣ ಉಳಿಸಿ ಎಂದರು. ಇವತ್ತು ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮಾತಾಡಿದೆ ನಾನು ಬೆಂಗಳೂರಿನ. ಅವ್ರು ಹೇಳ್ತಾರೆ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ, ಯಾಕೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ಹಣ. ಈಗಾಗಲೇ ನಿನ್ನೆ ಮಂತ್ರಿಗಳು ಸಹ ಹೇಳಿದರು, ಮೈಸೂರಿನಲ್ಲಿ ಸುಮಾರು 15-20 ಕೋಟಿ ಹಣ ಕೊಟ್ಟಿದ್ದೀವಿ ಅಂತಾರೆ. ಇವರು ಇಷ್ಟೊಂದು CV ಇದ್ದಿದ್ದು ಹಾಸನ ಇವತ್ತು ಬೆಂಗಳೂರು ಬಿಟ್ಟರೆ 2ನೇ ಸ್ಥಾನದಲ್ಲಿದೆ ಹಾಸನ. ನಿನ್ನೆ ದಿನ 22 ಜನ ತೀರೋಗಿದ್ದಾರೆ. ಸತತವಾಗಿ ಒಂದು ವಾರದಿಂದ 22, 25, 15, 20 ಇದು ಜಿಲ್ಲೆಯ ಆಡಳಿತದಿಂದ ಮೆಸೇಜ್ ಇರೋದು. ಸರ್ಕಾರಿ 22 ಹೊರಗಡೆ ಎಷ್ಟು ಸಾಯ್ತಾ ಇದೆ ಅನ್ನೋದು ಗೊತ್ತಿಲ್ಲ ನನಗೆ. ಕನಿಷ್ಠ ಹೊರಗಡೆ 10-15 ಜನ ಇವತ್ತು ದಿನ ಸಾಯ್ತವ್ರೆ. ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ 40ರಿಂದ 50 ಜನ ಸಾಯ್ತವ್ರೆ. ಕೋವಿಡ್ದಿಂದ ಬರೋಕ್ಕಾಗದಲ್ಲೇ ಕೆಲವರು ಆಸ್ಪತ್ರೆಯಲ್ಲಿ ಔಷಧಿ ಯಾವುದು ಸಿಗ್ತಲೇ ಇವತ್ತು ಇದು ಮಾಡಿದ್ದಾರೆ. ನಿನ್ನೆ ನಾನು ಇವತ್ತು ಒಳ್ಳೆಯ ಸಮಯದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀನಿ. ನಾಳೆ ಇನ್ನು 3 ದಿವಸದಲ್ಲಿ ಮಂತ್ರಿಗಳು ಹೇಳಿದ್ದಾರೆ 150 ಬೆಡ್ ಒಳ್ಳೆಯ ಸಿಬ್ಬಂದಿ ಮಾಡ್ತೀನಿ, ಮಾಡಿದವರು ಅವ್ರು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳೋರು. ನಾನು ಹೇಳಿದ್ದು ಅವ್ರಿಗೂ ಇವತ್ತು ಹೇಳಿ ಬಂದಿದ್ದೀನಿ, ನೋಡಿ ಸ್ವಾಮಿ, ನೀನು ಇವತ್ತು ನಾಳೆ ಟೈಮ್ ಕೊಡ್ತೀನಿ, ಏನು ಬೇಕೋ ನಿಮಗೆ. ಅವ್ರು ಹೇಳ್ತಾರೆ, ನಮಗೆ PPE ಕಿಟ್ ಇಲ್ಲ, ಗ್ಲೌಸ್ ಇಲ್ಲ, ಇದೆಲ್ಲ ಹೇಳ್ತಾರೆ. ನಾನು DSO ಹತ್ರ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ನನಗೆ ಕೂಡಲೇ PPE ಕಿಟ್ ಆಗಲಿ, ಮಾತ್ರೆ ಆಗಲಿ,
ನನಗೆ ಪರ್ಚೇಸ್ ಮಾಡೋದು ಬೇಡ, ನೀವೇ ಮಾಡಿ, ಡಿ ಸಿನೇ ಕುತ್ಕೊಂಡು ಮಾಡ್ಕೊಳ್ಳಿ, ನಮ್ಮದೇನ. ನಾನೇನದು ಈ ಜಿಲ್ಲೆನ ಜನತೆನ ತಾಳ್ಮೆಗಿಡಿಸ್ಬೇಡಿ. ಈ ಜಿಲ್ಲೆಯ ಜನತೆನ ಜಿಲ್ಲಾಧಿಕಾರಿಗಳೇ ತಾಳ್ಮೆಗಿಡಿಸ್ಬೇಡಿ. ತಾಳ್ಮೆಗಿಟ್ಟು ಜನ ಏನಾದ್ರು ಈ ಜಿಲ್ಲೆ ಶಾಂತಿ ಪ್ರಿಯರು ಏನಾದ್ರು ಇದಾದರೆ ಆ ನೋವನ್ನು ಸಹಿಸಕ್ಕಾಗದು ಹೋದರೆ ಈ ಜಿಲ್ಲೆ ಜನ ತಂಗಿ ಹೇಳುವಂಥ ಸನ್ನಿವೇಶ ಬರೋಕ್ಕೆ ಅವಕಾಶ ಮಾಡಬೇಡಿ. ಈ ಜಿಲ್ಲೆಯ ಜನದ ಪ್ರಾಣದ ಜೊತೆ ನೀವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ, ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ತಂಡ ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕೆಂದ ಅವರು, ಹಾಸನದ ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ಗಳು ರೋಗಿಗಳಿಂದ ಆಂಬ್ಯುಲೆನ್ಸ್ ಸುಲಿಗೆ ಮಾಡುತ್ತಿರುವುದನ್ನು ತಪ್ಪಿಸಬೇಕೆಂದು ಗಟ್ಟಿ ಧ್ವನಿಯಲ್ಲಿ ದೂರಿದರು. ಸಕಲೇಶಪುರ ತಾಲೂಕಿನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಲು ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಸರ್ಕಾರದ ಸಂಬಳದ ಜೊತೆಗೆ ನಾನು ಪ್ರತಿ ತಿಂಗಳು ನನ್ನ ವೈಯಕ್ತಿಕ ಹಣ ನೀಡುತ್ತೇನೆಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಟಾಸ್ಕ್ ಫೋರ್ಸ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಮೊದಲ ಅಲೆಯಲ್ಲಿ ಸುರಕ್ಷಿತವಾಗಿದ್ದ ಹಾಸನ ಜಿಲ್ಲೆಯಲ್ಲಿ ಇದೀಗ ಎರಡನೇ ಅಲೆ ಹೆಚ್ಚು ಬಾಧಿಸುತ್ತಿದ್ದು, ಬೆಂಗಳೂರು ಬಿಟ್ಟರೆ ರಾಜ್ಯದಲ್ಲಿ ಹೆಚ್ಚಿನ ಕೋವಿಡ್ ಪ್ರಕರಣಗಳು ದಾಖಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೋರ್ವರು ಕೋವಿಡ್ ಬರದಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿದೆ ಎಂದರು. ಕೋವಿಡ್ ಕುರಿತು ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಜ್ವರ ಬಂದರೆ ಏನು ಮಾಡಬೇಕು, ಯಾವ ರೀತಿಯ ಚಿಹ್ನೆ ಇಲ್ಲದೆ ಕೋವಿಡ್ ಪಾಸಿಟಿವ್ ಬಂದಲ್ಲಿ ಏನು ಮಾಡಬೇಕು, ಕೋವಿಡ್ ರೋಗಿಗಳಿರುವ ಮನೆಯಲ್ಲಿ ಒಂದೇ ಒಂದು ಬಾತ್ರೂಮ್ ಇದ್ದರೆ ಏನು ಮಾಡಬೇಕು, ಇನ್ನು ಹಲವು ವಿಷಯಗಳ ಬಗ್ಗೆ ಜನರಲ್ಲಿ ಗೊಂದಲವಿದ್ದು, ಈ ಹಿನ್ನೆಲೆಯಲ್ಲಿ ತಾಲೂಕಿನ ಅಧಿಕಾರಿಗಳು ಈ ಕುರಿತು ಜನರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂದರು. ಪಟ್ಟಣದಲ್ಲಿ ಸುಮಾರು 50 ಜನಕ್ಕೆ ಮತ್ತೊಂದು ಕೋವಿಡ್ ಕೇರ್ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದ್ದು, ಇನ್ನೂ ಹೆಚ್ಚು ಹಾಸಿಗೆಗಳು ಬೇಕಾದಲ್ಲಿ ಬ್ಯಾಕರವಳ್ಳಿ ಹಾಗೂ ಎತ್ತೂರು ಮೊರಾರ್ಜಿ ಶಾಲೆಯಲ್ಲಿ ಹೆಚ್ಚುವರಿ ಕೋವಿಡ್ ಕೇಂದ್ರ ಮಾಡಲು ಯೋಜಿಸಲಾಗಿದೆ. ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಒಟ್ಟು 43 ಬೆಡ್ಗಳನ್ನು ಕೋವಿಡ್ ರೋಗಿಗಳಿಗೆ ಮೀಸಲಾಗಿದ್ದು, 16 ರೋಗಿಗಳಿಗೆ ಆಕ್ಸಿಜನ್ ನೀಡಲಾಗುತ್ತಿದ್ದು, 21 ಜನ ರೋಗಿಗಳಿಗೆ ಸಾಮಾನ್ಯ ಬೆಡ್ ನೀಡಲಾಗಿದೆ. ತಾಲೂಕಿನಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ. ಕ್ರಾಫರ್ಡ್ ಆಸ್ಪತ್ರೆಯ ಆವರಣದಲ್ಲಿ ಕೆಲವು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಕೋವಿಡ್ ರೋಗಿಗಳಿಂದ ದುಬಾರಿ ದರ ವಸೂಲು ಮಾಡುತ್ತಿರುವುದು, ಕೋವಿಡ್ ನಿಯಂತ್ರಣ ಸೇರಿದಂತೆ ಇನ್ನೂ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ಜಯಕುಮಾರ್, ಇಒ ಹರೀಶ್, ಡಿವೈಎಸ್ಪಿ ಗೋಪಿ, ಟಿಎಚ್ಒ ಮಹೇಶ್ ಮುಂತಾದವರು ಹಾಜರಿದ್ದರು. ಎರಡನೇ ಕೊರೋನಾ ರೋಗದ ಅಲೆಯನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ತೆಗೆದುಕೊಂಡ ಮಾರ್ಗಸೂಚಿ ಅವೈಜ್ಞಾನಿಕವಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಕರೆಯಲಾದ ಕಸಬಾ ಹೋಬಳಿ ಮತ್ತು ದೊಡ್ಡಮಗ್ಗೆ ಹೋಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಕೊರೋನಾ ರೋಗದ ಅಬ್ಬರವನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ತೆಗೆದುಕೊಂಡ ಮಾರ್ಗಸೂಚಿಗಳು ವಾಸ್ತವಿಕವಾಗಿಲ್ಲ, ಅವೈಜ್ಞಾನಿಕದಿಂದ ಕೂಡಿದ್ದು, ಈ ಮಾರ್ಗಸೂಚಿಯಿಂದ ರೈತರು ಮತ್ತು ಸಾಮಾನ್ಯ ಜನರ ಕತ್ತು ಹಿಸುಕಿದಂತೆ ಇದೆ ಎಂದು ಕಿಡಿಕಾರಿದರು. ರಾಜ್ಯ ಸರ್ಕಾರವೇ ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ನಿರ್ಬಂಧವಿಲ್ಲ, ಆರೋಗ್ಯ ಕೇಂದ್ರಗಳಿಗೆ ತೆರೆಯಲು ಅನುಮತಿ ಇದೆ ಎಂದು ಘೋಷಣೆ ಮಾಡುತ್ತದೆ. ಇನ್ನೊಂದು ಕಡೆ ಖಾಸಗಿ ವಾಹನಗಳ ಓಡಾಟ ನಿಷೇಧ ಎಂದು ನಿಯಮ ಜಾರಿಗೊಳಿಸುತ್ತದೆ. ಗ್ರಾಮೀಣ ಭಾಗದ ರೈತರು 15 ಮತ್ತು 20 ಕಿಲೋಮೀಟರ್ಗಳ ಅಂತರದಿಂದ ಪಟ್ಟಣಕ್ಕೆ ಬಂದು ಗೊಬ್ಬರ, ಬಿತ್ತನೆ ಬೀಜ ಇತ್ಯಾದಿಗಳನ್ನು ಖರೀದಿಸಿ ತಲೆ ಮೇಲೆ ಇಟ್ಟುಕೊಂಡು ನಡೆದುಕೊಂಡು ಹೋಗಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಇನ್ನೂ ಕಠಿಣವಾದ ಲಾಕ್ಡೌನ್ 10 ಗಂಟೆಯಿಂದ 10:30ವರೆಗೆ ಅವರು ಬಂದು ತೆಗೆದುಕೊಂಡು ಹೋಗಿ ಬಿಟ್ಬಿಡ್ಬೋದು. 10:30 ಮೇಲೆ ಅವ್ರು ಯಾರು ಬಂದರೆ ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕಠಿಣವಾದ ಕ್ರಮ ತೆಗೆದುಕೊಂಡು ಯಾರ ದೃಷ್ಟಿಯಿಂದ, ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ, ಈ ಸೋಂಕು ಹರಡೋದನ್ನ ತಡೆ ಮಾಡಲಿಕ್ಕೆ, ಆ ಸರಪಳಿಯನ್ನು ಕಟ್ಟು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ನಿಬಂಧನೆಗಳು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಕಾರ್ಯಪಡೆ ಸಭೆಯಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ, ಪ್ರೊಬೆಷನರಿ ತಹಸೀಲ್ದಾರ್ ಪೂರ್ಣಿಮಾ, ತಾಲೂಕು ಆರೋಗ್ಯಾಧಿಕಾರಿ ಡಾ ಸ್ವಾಮಿಗೌಡ ಮತ್ತಿತರರು ಹಾಜರಿದ್ದರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿಂದು ಪತ್ರಕರ್ತರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಕೋವಿಡ್ ವಿರುದ್ಧ ಪ್ರತಿರೋಧ ಶಕ್ತಿ ಹೆಚ್ಚಿಸುವ ಲಸಿಕೆ ನೀಡಲಾಯಿತು.
ಸರದಿ ಸಾಲಿನಲ್ಲಿ ನಿಂತ ಪತ್ರಕರ್ತರು ಅವರ ಕುಟುಂಬ ವರ್ಗದವರು ಲಸಿಕೆ ಪಡೆದರು. ನಿನ್ನೆ ರಾಜ್ಯದ ಆರೋಗ್ಯ ಸಚಿವ ಸುಧಾಕರ್ ಮಾತನಾಡಿ, ರಾಜ್ಯ ಸರ್ಕಾರ ಪತ್ರಕರ್ತರನ್ನ ಫ್ರಂಟ್ ಲೈನ್ ವಾರಿಯರ್ಸ್ ಎಂದು ಗುರುತಿಸಿರುವ ಹಿನ್ನೆಲೆಯಲ್ಲಿ ಲಸಿಕೆ ನೀಡಬೇಕೆಂದು ಆದೇಶ ನೀಡಿದ್ದರು. ಈ ಆದೇಶದನ್ವಯ ಲಸಿಕೆ ನೀಡಲಾಯಿತು. ರಾಜ್ಯ ಸಂಘದ ಅಧ್ಯಕ್ಷ ಶಿವಾನಂದ್, ಜಿಲ್ಲಾ ಸಂಘದ ಅಧ್ಯಕ್ಷ ಪ್ರಸನ್ನ ಮುಂತಾದವರು ಹಾಜರಿದ್ದರು. ಮಣ್ಣಿನ ಆರೋಗ್ಯ ಸುಧಾರಣೆಗಾಗಿ ಪ್ರತಿಯೊಬ್ಬ ರೈತರು ಹೆಚ್ಚಿನ ಒತ್ತು ನೀಡಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್ ತಿಳಿಸಿದರು. ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕಿನಲ್ಲಿ ಪ್ರಥಮವಾಗಿ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದ ರೈತರಿಗೆ ಬಹುಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರ ಹಾಗೂ ರೈತರಿಗೆ ಮಣ್ಣು ಪರೀಕ್ಷಾ ಕೇಂದ್ರವೂ ಬೇಕಾಗಿತ್ತು. ಈ ಹಿಂದೆ ಹಲವಾರು ಬಾರಿ ಈ ಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆರೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಅದರಂತೆ ಇಂದು ಕಾಲಾವಕಾಶ ಕೂಡಿ ಬಂದಿದ್ದು, ರೈತರ ಉಪಯೋಗಕ್ಕಾಗಿ ಮಣ್ಣು ಪರೀಕ್ಷೆ ಕೇಂದ್ರ ತೆರೆಯಲಾಗಿದೆ ಎಂದರು. ಸಾವಯವ ಗೊಬ್ಬರಗಳ ಮಹತ್ವ, ಮಣ್ಣು ಸಂರಕ್ಷಣೆಯ ಬಗ್ಗೆ ರೈತರಿಗೆ ಮಾಹಿತಿ ಸಿಗಬೇಕು. ಸಾವಯವ ಗೊಬ್ಬರಗಳು ಹೆಚ್ಚಾಗಿ ಮಣ್ಣಿಗೆ ಸೇರುವುದರಿಂದ ಬರಗಾಲವನ್ನು ತಡೆಯಲು ಸಾಧ್ಯವಾಗುತ್ತದೆ. ಈ ಹಿಂದೆ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸಿದವರಿಗೆ ಮಾತ್ರ ಕೃಷಿ ಇಲಾಖೆಯಲ್ಲಿ ಬರುವಂತಹ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತಿತ್ತು ಎಂದರು. ತೊಳಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಮಣ್ಣು ಪರೀಕ್ಷಾ ಕೇಂದ್ರವನ್ನು ನಾವು ಉದ್ಘಾಟಿಸ್ತಾ ಇದ್ದೀವಿ. ಇದು ಈ ಭಾಗದಲ್ಲಿ ಅರೆಯಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಹಿಂದೆ ಹೊಡೆಯರು ಹೋಗ್ತಿರಲಿಲ್ಲ ದೂರ. ನಾವು ನಮ್ಮ ಭೂಮಿಯನ್ನು ಪರೀಕ್ಷೆ ಮಾಡೋಕ್ಕೆ ಅಲ್ಲಿ ಹೋಗಿ ಸುಮಾರು ಕಾಯಬೇಕು ಅಂತಾಯಿತು. ಈಗ ನಾವು ಯಶೋಧಣ್ಣನವರ ಹೋರಾಟ ಮತ್ತು ನಮ್ಮ ಸಂಘದಿಂದ ಇಲ್ಲೇ ಆಗಬೇಕು ಅಂತ ನಾವು ಕೇಳ್ಕೊಂಡಾಗ ಆಯಿತು ನೋಡೋಣ ಅಂದರು. ಇವತ್ತು ಕೂಡ ಬಂದಿದೆ. ಇನ್ನು ನಮ್ಮ ಕೃಷಿ ಏನು ಬಾಂಧವರಿದೆ ಅವರು ಇಲ್ಲೇ ಈ ಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಇಲ್ಲಿ ಓಪನ್ ಆಗಿದೆ, ಇಲ್ಲೇ ನಮ್ಮ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ನಿಮ್ಮ ಇದರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳಿ ಎಲ್ಲರಿಗೂ ಒಂದು ಇದನ್ನು ತಿಳಿಸಿದರೆ ಎಲ್ಲ ರೈತ ಮುಖಂಡರು ಬಂದಿಲ್ಲಿ ಅವ್ರನ್ನ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ತಾರೆ. ಇಷ್ಟು ಮಾತನಾಡೋದು. ಮಣ್ಣು ಪರೀಕ್ಷೆಗಾಗಿ ಹಾಸನ ಹಾಗೂ ಸಕಲೇಶಪುರಕ್ಕೆ ಹೋಗಬೇಕಾಗಿತ್ತು. ಆದರೆ ಈಗ ನಮ್ಮ ತಾಲೂಕಿನ ತೊಳಲು ಗ್ರಾಮದಲ್ಲಿ ಕೇಂದ್ರ ಉದ್ಘಾಟನೆಯಾಗಿರುವುದರಿಂದ ಎಷ್ಟೋ ರೈತರಿಗೆ ಉಪಯೋಗವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಶಶಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ, ಉಪಾಧ್ಯಕ್ಷೆ ಸುಜಾತ, ಚಂದ್ರಶೇಖರ್, ಲತಾ, ಅಜಿತ್, ವೆಂಕಟೇಶ್, ಕೃಷಿ ಅಧಿಕಾರಿ ಪ್ರಕಾಶ್ ಹಾಜರಿದ್ದರು. ಕೊರೋನಾ ಮಹಾಮಾರಿ ತಡೆಯಲು ತಾಲೂಕು ಆಡಳಿತ ವತಿಯಿಂದ ವಾರ್ ರೂಮ್ ಹಾಗೂ ಹೆಲ್ಪ್ ಲೈನ್ ತೆರೆಯಲಾಗುವುದೆಂದು ತಹಸೀಲ್ದಾರ್ ಜೆಬಿ ಮಾರುತಿಗೌಡ ತಿಳಿಸಿದ್ದಾರೆ. ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರು ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಸಭೆಯ ಬಳಿಕ ಇಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅವರು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಅದರಲ್ಲಿ ವಾರ್ ರೂಮ್ ಸೇರಿದಂತೆ ಸೋಂಕಿತರಿಗೆ ನೆರವಾಗಲು ಹೆಲ್ಪ್ ಲೈನ್ ತೆರೆಯುವುದರ ಬಗ್ಗೆ ಚರ್ಚಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ಕೊರೋನಾ ಸೋಂಕಿತರಿಗೆ ಮಾಹಿತಿ ನೀಡಲು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲು ತಾಲೂಕು ಕಚೇರಿಯಲ್ಲಿ ವಾರ್ ರೂಮ್ ತೆರೆಯಲಾಗುವುದು. ಅದಕ್ಕೆ ಕಂದಾಯ ಇಲಾಖೆಯ 9 ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದರು. ಹೆಲ್ಪ್ಲೈನ್ನಲ್ಲಿ 3 ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಹೋಮ್ ಐಸೋಲೇಷನ್ನಲ್ಲಿರುವವರಿಗೆ ಅವಶ್ಯಕತೆ ಇದ್ದಾಗ ಆರೋಗ್ಯ ಕೇಂದ್ರಕ್ಕೆ ವರ್ಗಾಯಿಸಲು 2 ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ಸಹ ಆರೋಗ್ಯ ಇಲಾಖೆ ಕೊರೋನಾ ಸಮಿತಿಯ ಮೇಲ್ವಿಚಾರಕರಿಗೆ ಹಸ್ತಾಂತರಿಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಮಾತನಾಡಿ, ಅಧಿಕಾರಿಗಳು ಕೆಳಹಂತದಿಂದ ಹೆದರದೆ ಕಾರ್ಯಪ್ರವೃತ್ತರಾಗಬೇಕಿದ್ದು, ಪಂಚಾಯಿತಿಯ ಪಿಡಿಒಗಳು ಹಾಗೂ ಆರೋಗ್ಯಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರ ಪಾಲು ಮಹತ್ವದ್ದಿದೆ. ಆದ್ದರಿಂದ ಎಲ್ಲರೂ ಹೋಮ್ ಐಸೋಲೇಷನ್ನಲ್ಲಿರುವವರ ಬಗ್ಗೆ ಮುಖ್ಯವಾಗಿ ಗಮನಹರಿಸಿ ಕೊರೋನಾ ತಡೆಗಟ್ಟಲು ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸಿ ಎಂದು ಮನವಿ ಮಾಡಿದರು. ನೀನು ಪಾಸಿಟಿವ್ ಬಂದಿದ್ದೀಯ ಅಂತ ಹೇಳಿ 15 ದಿನ ಆಗ್ತಾಯಿದೆ. ಉದಾಹರಣೆ ಏನಾಯಿತು, ನಮ್ಮ ಅತ್ತೆ ಅದಕ್ಕೆ ನನ್ನ ನಂಬರ್ ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಅದಕ್ಕಿಲ್ಲ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಒಂದು ವಾರ ಮನೇಲಿತ್ತು, ಇನ್ನೊಂದು ವಾರ ಹಾಸ್ಪಿಟಲಲ್ಲಿತ್ತು. 15 ದಿನ ಆದ್ಮೇಲೆ ಫೋನ್ ಬಂದಿದೆ, ಅಲ್ಲಿಂದ ತಲೆಗಾಡಿಸಿದೆ, ನಾನು ಹಾಸ್ಪಿಟ್ಲಿದ್ದೆ, ಮೇಡಮ್ ನಿಮ್ಗೆ ಪಾಸಿಟಿವ್ ಅಂತ. ನಾನು ಅವ್ರ ಮನೇಲಿದ್ದೆ, ನನಗೆ ಪ್ರಾಬ್ಲಮ್ ಆಗಿದೆ. 15 ದಿನ ಆದಮೇಲೆ ಅವ್ರು ಪಾಸಿಟಿವ್ ಅಂತ ಗೊತ್ತಾಗದ 15 ದಿನ ಆದಮೇಲೆ ಓಕೆ ನಡೀತಿದೆ. ಹಾಗಾಗಿ ಇನ್ನು ನೀವು ಫೋನ್ ಮಾಡೋದು ಬೇಡ, ನಮ್ಮ ಆಫೀಸ್ನಲ್ಲಿ ಫೋನ್ ಮಾಡಿಸ್ತೀನಿ. ಏನು
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜೆಬಿ ಮಾರುತಿಗೌಡ, ವೃತ್ತ ನಿರೀಕ್ಷಕರಾದ ಸುಬ್ರಹ್ಮಣ್ಯ, ನಗರ ಠಾಣಾ ಆರಕ್ಷಕ ವಿನೋದ್ ರಾಜ್, ಮುಖ್ಯಾಧಿಕಾರಿ ಬಸವರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಸುನಿಲ್, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಮಹೇಶ್, ತಾಲೂಕು ಆರೋಗ್ಯಾಧಿಕಾರಿ ಕಿಶೋರ್ ಹಾಜರಿದ್ದರು. ಕೋವಿಡ್ ಸೋಂಕು ಹರಡುವಿಕೆ ನಿಯಂತ್ರಿಸಲು ಹಾಸನ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಕೊರೋನಾ ಸಂಬಂಧಿತ ತುರ್ತು ಸಭೆ ಕರೆದ ಸಂದರ್ಭದಲ್ಲಿ ಇಂದು ಅವರು ಮಾತನಾಡಿ, ಜಿಲ್ಲೆಯ ಜವಾಬ್ದಾರಿ ಹೊತ್ತಿರುವ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಆರೋಗ್ಯಾಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಲು ವಿಫಲರಾಗಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಕೇಳಿದರೆ ಒಂದು ವಿಭಾಗಕ್ಕೆ 1 ಕೋಟಿ ರು ಬಿಡುಗಡೆ ಮಾಡಿದ್ದೇವೆ ಎಂದು ಅವರು ಹೇಳುತ್ತಾರೆ. ಆದರೆ ಹಣ ಎಲ್ಲಿ ಹೋಯಿತು? ಇದನ್ನ ನೋಡಿದ್ರೆ ಜಿಲ್ಲಾಡಳಿತ ಖಾಸಗಿಯವರಿಗೆ ಶಾಮೀಲಾಗಿದ್ದಾರೆಂದು ಅನುಮಾನ ಮೂಡುತ್ತದೆ ಎಂದು ರೇವಣ್ಣ ಆಕ್ರೋಶವಾಗಿ ಮಾತನಾಡಿದರು. ತಾಲೂಕಿನ ಎಂಎಲ್ಎ ಆದ ನನ್ನನ್ನ ಬೇಕಾದರೆ ಕಡೆಗಣಿಸಿ, ತಾಲೂಕಿನ ನನ್ನ ಜನತೆಯನ್ನ ಕಡೆಗಣಿಸಿದರೆ ಹೊಳೆನರಸೀಪುರ ತಾಲೂಕಿನ ಜನತೆ ದಂಗೆ ಏಳುವ ಜನ, ಆಮೇಲೆ ನನ್ನನ್ನು ದೂಷಿಸಬೇಡಿ, ಜಿಲ್ಲೆಯ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡಿ ಎಂದು ಅವರು ದಾಟಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದರು. ಒಳ್ಳೆಯ ಮಾತನ್ನು ಅನೌನ್ಸ್ ಮಾಡಿ ಎಲ್ಲ ಕಡೆ ನೋಡ್ರಪ್ಪ, ಇದೇ ಪರಿಸ್ಥಿತಿ, ನಿಮ್ಮ ಜೀವ ಉಳ್ಕೋಬೇಕು, ನೀವು ಬದುಕಬೇಕು, ನೀವು ಮನೆ ಬಿಟ್ಟು ಬರಬೇಡಿ, ಯಾವುದಾದ್ರು ಇದ್ದರೆ ಬನ್ನಿ, ಅಥವಾ ಗೊಬ್ಬರ ತಗೊಂಡೋಗಿ ಅಂತ ಹೇಳಿದ್ರೆ ಇಟ್ಕೊಂಡ್ಬಿಡಿ, ಯಾವ ಗೊಬ್ಬರ ಬೇಕಾದ್ರೂ 2 ದಿನ ತಗೊಂಡೋಗಿ, ಬುಧವಾರ ದಿವಸ ಬಂದು ತಗೊಂಡೋಗಿ ಗೊಬ್ಬರದಂಗಡಿ, ಹಳ್ಳಿ ಕಡೆ ಗೊಬ್ಬರದಂಗಡಿ ತಟ್ಕೊಳ್ಳಿ, ನಾವೇನು ಬೇಡ ಅಂದ್ರೆ ಅಭ್ಯಾಸ ಗೇಟಲ್ಲಿ ಇರ್ತೇವೆ ತೆಗೀಲಿ, ಇನ್ನೊಂದೇನು ಹಳ್ಳಿ ಮೈಸೂರು ತೆಗೀಲಿ, ಟೌನ್ ಮಾತ್ರ 3 ದಿವಸ, ಗೊಬ್ಬರದ ಅಂಗಡಿಗೂ 3, ಎಲ್ಲ 3 ದಿವಸ. ನಮ್ಮ ತಾಲೂಕಿನ ಮಾತ್ರ ಸೋಮವಾರ, ಬುಧವಾರ, ಶುಕ್ರವಾರ. ಗೊತ್ತಾಯ್ತು ಸರ್, ಪೊಲೀಸ್ ಡಿಪಾರ್ಟ್ಮೆಂಟು ನೀವು ಲಕ್ಷ್ಮಣರು ಕುಮಾರು ನೀವು ನೋಡ್ತೀರಿ ಅಷ್ಟೇ. ಆಮೇಲೆ ಆ ಕಡೆ ಸ್ವಲ್ಪ ನಮ್ಮ ಮನೆ ತಗೊಂಡು ಇದಾಗ್ಸಿ, ಅದನ್ನು ಬೇರೆ ಕಡೆ ಇಲ್ಲಿ ಅಕ್ಕೂರು ರೋಡಲ್ಲೂ ಒಂದು ಹಾಕ್ಸಿ ಸರ್, ನಿಮ್ಮ APMC ಹತ್ರ ಒಂದು ಹಾಕ್ಸಿ, ಮತ್ತೆ ಮೈಸೂರು ರೋಡಲ್ಲೂ ಒಂದು ಹಾಕ್ಸಿ. ಇಷ್ಟು ಹಾಕಿ ಯಾವುದೇ ಈ ವೆಹಿಕಲ್ಗಳು ಬಂದರೆ ಅಲ್ಲೇ ನಿಲ್ಸಕ್ಕೆ. ತರಕಾರಿ ತರಕಾರಿ ಒಳಗೆ ತರಕಾರಿ ಇರ್ಬೋದು, ಯಾವತ್ತು ನಾಳೆ ತರಕಾರಿ ಆಮೇಲೆ ಹಳ್ಳಿ ಕಡೆ ಎಲ್ಲ ಒಂದು ಅನೌನ್ಸ್ಮೆಂಟ್ ಮಾಡಿಸ್ಬೇಕು, ತರಕಾರಿನ ಬುಧವಾರ ಮಂಗಳವಾರ ರಾತ್ರಿ ಎಷ್ಟೊತ್ತಾದ್ರೂ ತಂದು ಮಾರ್ಕೆಟಿಂಗ್ ಮಾಡಿಕೊಂಡು. ತುರ್ತು ಸಭೆಯಲ್ಲಿ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ತಾಲೂಕು ವೈದ್ಯಾಧಿಕಾರಿ ಎಚ್ಎನ್ ರಾಜೇಶ್, ವೈದ್ಯರುಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್, ಡಾಕ್ಟರ್ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಪುರಸಭಾ ಮುಖ್ಯಾಧಿಕಾರಿ ಶಾಂತಲಾ, ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದಲಿಂಗು ಇನ್ನೂ ಹಲವರು ಉಪಸ್ಥಿತರಿದ್ದರು. ಪ್ರತಿನಿತ್ಯ ತಮ್ಮ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ ಶ್ರಮಿಸುತ್ತಿರುವ ಪ್ರತಿಯೊಬ್ಬ ಪೌರ ಕಾರ್ಮಿಕರನ್ನು ಗೌರವದಿಂದ ಕಾಣಬೇಕೆಂದು ಪುರಸಭೆ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ತಿಳಿಸಿದರು. ಪಟ್ಟಣದ 7ನೇ ವಾರ್ಡ್ನ ಚನ್ನಕೇಶವೇಗೌಡರ ಬೀದಿ, ಗುರುಪ್ಪ ಗೌಡರ ಬೀದಿಯ ಸುತ್ತಮುತ್ತ ಪುರಸಭೆ ವತಿಯಿಂದ ಪ್ರತಿ ಮನೆಗೆ ಬ್ಲೀಚಿಂಗ್ ಪೌಡರ್ ಹಾಗೂ ಸ್ಯಾನಿಟೈಸರ್ ಸಿಂಪಡಿಸುವ ಮೂಲಕ ಚಾಲನೆ ನೀಡಿ ಪುರಸಭೆ ಸಿಬ್ಬಂದಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಿ ಮಾತನಾಡಿದ ಅವರು, ಪ್ರತಿನಿತ್ಯ ತಮ್ಮ ಆರೋಗ್ಯ ಪ್ರಾಣವನ್ನ ಲೆಕ್ಕಿಸದೆ ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ಪೌರಕಾರ್ಮಿಕರು ಮುಂದಾಗಿದ್ದು ತಮ್ಮ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದರು. ನಮಸ್ಕಾರ. ಇವತ್ತು ನಾನು 7ನೇ ವಾರ್ಡಿನ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ 7ನೇ ವಾರ್ಡ್ಗೆ ನಾನು ಇವತ್ತು ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀನಿ. ಕಾರಣ ಇವತ್ತು ಏನು ಕೊರೋನಾನ ಮಹಾಮಾರಿ ಇವತ್ತು ದೇಶಾದ್ಯಂತ ವ್ಯಾಪಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಮಾರಣ ಹೋಮನೆ ನಡೆಸ್ತಾ ಇದೆ. ಇದರಿಂದ ನಾವು ಒಂದು ಸ್ಯಾನಿಟೈಸ್ ಮಾಡ್ತಿರೋದ್ರಿಂದ ಏನು ಸುರಕ್ಷತೆ, ನಮ್ಮ ಜನತೆಯ ಸುರಕ್ಷತೆ ದೃಷ್ಟಿಯಿಂದ ಈ ಕೆಲಸ ನಾವು ಇವತ್ತು ಮಾಡಿಸ್ತಾ ಇದ್ದೀನಿ. ಆದರೆ ಇದೇ ಏನು ಸುರಕ್ಷತೆ ಅಲ್ಲ, ನೀವು ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು, ಸಾಮಾಜಿಕ ಅಂತರ ಕಾಪಾಡಲೇಬೇಕು, ಜೊತೆಗೆ ಏನು ನಾವು ಕೈಯಿಂದ ಎಚ್ಚೆತ್ತು ಕೈ ತೊಳೆಯುವಂಥ ಕೆಲಸನ ಮಾಡಬೇಕು, ಅಂತರನ ಕಾಪಾಡ್ಕೋಬೇಕು. ತಾವುಗಳೆಲ್ಲರೂ ಸಹ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸೋಂಕು ವ್ಯಾಪಕವಾಗಿ ಸಮುದಾಯಗಳಿಗೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅನಾವಶ್ಯಕವಾಗಿ ತಿರುಗಾಡದೆ ತಮ್ಮ ಅಕ್ಕಪಕ್ಕದ ಪರಿಸರವನ್ನು ಶುಚಿಯಾಗಿಡಬೇಕು ಹಾಗೂ ಪುರಸಭೆಯೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ವಾರ್ಡ್ ನಾಗರಿಕರು ಹಾಜರಿದ್ದರು. ಕೊರೋನಾ ಸೋಂಕಿತ ವ್ಯಕ್ತಿಗಳು ಸಾರ್ವಜನಿಕವಾಗಿ ಓಡಾಡುತ್ತಿರುವುದು ಕಂಡಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಕೋವಿಡ್ ಸೆಂಟರ್ಗೆ ದಾಖಲಿಸುವಂತೆ ಕೊರೋನಾ ಕಾರ್ಯಪಡೆ ಸಭೆಯಲ್ಲಿ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ನೋಡಲ್ ಆಫೀಸರ್ಗಳಿಗೆ ಖಡಕ್ ಸೂಚನೆ ನೀಡಿದರು.
ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಗಿದ್ದ ಕೊರೋನಾ ನಿಯಂತ್ರಣ ಕಾರ್ಯಪಡೆ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಸಾರ್ವಜನಿಕರ ಸಾಕಷ್ಟು ದೂರಿನನ್ವಯ ಸೋಂಕಿತರನ್ನ ಹೋಮ್ ಐಸೋಲೇಷನ್ನಲ್ಲಿದ್ದ ವ್ಯಕ್ತಿಗಳು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಕೊಂಡಿರುವುದು ಮತ್ತು ದಿನಸಿ, ತರಕಾರಿ, ಇತರೆ ಸಾಮಗ್ರಿಗಳನ್ನು ಖರೀದಿಸಲು ಬರುತ್ತಿರುವುದನ್ನು ಗಮನಿಸಿ ಸಾರ್ವಜನಿಕರು ತಾಲೂಕು ಆಡಳಿತಕ್ಕೆ ದೂರು ನೀಡಬೇಕು ಎಂದರು. ತಿರುಗಾಡ್ತಾ ಇದ್ದಾರೆ, ಅದರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಖಂಡಿತವೇ ಪಾಸಿಟಿವ್ ಕೇಸಸ್ ಹೋಮ್ ಐಸೋಲೇಷನ್ ಇಂದ ಹೊರಗಡೆ ಬಂದರೆ ಸಮಸ್ಯೆ ಜಾಸ್ತಿ ಆಗ್ತದೆ. ನಾನು ಅದಕ್ಕೆ ಇವತ್ತು PDO ರಾಮಪುರ ಅಂಡ್ ನೋಡಲ್ ಆಫೀಸರ್ಸ್ ರಾಮಪುರ ಅವರಿಗೆ ಆಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಈ ಸೂಚನೆಯನ್ನು ಮಾನ್ಯ ಶಾಸಕರ ಗಮನಕ್ಕೂ ಸಹ ಈ ಕಡೆಗೆ ತಂದಿದ್ದೀನಿ. ಸೊ ಏನಂತಂದರೆ ಆಶಾ ಕಾರ್ಯಕರ್ತರು ಆಗ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, RDP ಡಿಪಾರ್ಟ್ಮೆಂಟ್ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಅವರು ನಿಮ್ಮ ವ್ಯಾಪ್ತಿನಲ್ಲಿ ಅಂತ ಪೇಷೆಂಟ್ಸ್ ಅಂದರೆ ಯಾವ ಆಶಾ ಕಾರ್ಯಕರ್ತರ ಮೇಲೆ ನಾವು ಪಾಸಿಟಿವ್ ಪೇಷೆಂಟ್ಸ್ ಹೋಮ್ ಐಸೋಲೇಷನ್ ಸೀಲ್ ಹೊಡಿತಾ ಇದ್ದೀವಿ ಆಶಾ ಕಾರ್ಯಕರ್ತರು. ತಾಲೂಕಿನಲ್ಲಿ ಸೋಂಕಿತರು 14 ದಿನಗಳ ಕಾಲ ಹೋಮ್ ಐಸೋಲೇಷನ್ನಲ್ಲಿ ಇರದೆ ಸಾರ್ವಜನಿಕವಾಗಿ ಓಡಾಡುತ್ತಿರುವುದೇ ಪ್ರಮುಖ ಕಾರಣವಾಗಿದ್ದು, ಇಂತಹ ಸೂಕ್ಷ್ಮತೆಯನ್ನ ನಿರ್ದಾಕ್ಷಿಣ್ಯವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳದಿದ್ದರೆ ಸೋಂಕು ತಡೆಗಟ್ಟಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಬೇಲೂರು ಪುರಸಭೆಯಿಂದ ಗೆದ್ದು ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸುವುದು ನನ್ನ ಮೊದಲ ಕರ್ತವ್ಯ ಎಂದು ಪುರಸಭಾ ಸದಸ್ಯೆ ದಿವ್ಯಾ ಗಿರೀಶ್ ತಿಳಿಸಿದರು. ಇಂದು 14ನೇ ವಾರ್ಡಿನಲ್ಲಿ ಪಟ್ಟಣದ ಬೀದಿಗಳಲ್ಲಿ ಚರಂಡಿ ಹಾಗೂ ಬೀದಿಯ ಸುತ್ತಮುತ್ತ ಬೆಳೆದಂತಹ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಿದ ನಂತರ ಮಾತನಾಡಿದ ಗಿರೀಶ್, ನನ್ನ ಪತ್ನಿಯು ಅಂದರೆ ದಿವ್ಯಾ ಗಿರೀಶ್ ರವರನ್ನ 14ನೇ ವಾರ್ಡಿನ ಮತದಾರರು ಪವಿತ್ರವಾದ ಮತವನ್ನ ನೀಡಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಕಾರಣರಾಗಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಅವರ ಋಣ ತೀರಿಸಲು ಇದು ಒಂದು ಸುವರ್ಣಾವಕಾಶ. ಸಾರ್ವಜನಿಕರ ಸಮಸ್ಯೆಗಳಾದ ಬೀದಿ ದೀಪ, ಕುಡಿಯುವ ನೀರು, ಚರಂಡಿ ಮತ್ತು ಸ್ವಚ್ಛತೆ ಮುಂತಾದ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು, ಅದರಂತೆ ನನ್ನ ಸ್ವಂತ ಖರ್ಚಿನಿಂದ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಎಂದರು. 14ನೇ ವಾರ್ಡಿನ ಮತದಾರ ವೇಣುಗೋಪಾಲ್ ಮಾತನಾಡಿ, ಈ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಯುವಕರು ಆಯ್ಕೆಯಾಗಿದ್ದು ಉತ್ಸಾಹಿಗಳಾಗಿದ್ದು, ಅಲ್ಲದೆ ಕಾಂಗ್ರೆಸ್ ಪಕ್ಷವು ಪುರಸಭೆ ಅಧಿಕಾರವನ್ನ ಹಿಡಿದಿದೆ. ನಮ್ಮ ಪಕ್ಷ ಮುಖ್ಯವಲ್ಲ, ಅವರು ಮಾಡುವ ಅಭಿವೃದ್ಧಿಯೇ ಮುಖ್ಯವಾದದ್ದು. ಜನರ ಸಮಸ್ಯೆ ಬಗೆಹರಿಸಬೇಕಾದುದು ಗೆದ್ದ ಅಂತ ಅಭ್ಯರ್ಥಿಯ ಮೊದಲ ಕೆಲಸ. ಅದರಂತೆ ದಿವ್ಯಾ ಅವರ ಪತಿಯು ಗಮನ ಕೊಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವ ಶಕ್ತಿಯನ್ನ ದಿವ್ಯಾ ಗಿರೀಶ್ ಅವರಿಗೆ ಕೊಡಲಿ ಎಂದು ಹಾರೈಸುತ್ತೇನೆಂದರು. ನಮ್ಮ ಮಿಸಸ್ ದಿವ್ಯಾ ಗಿರೀಶ್ ಅವರು ಜಯಶೀಲರಾಗಿದ್ದರು. ಅದರ ಪ್ರಯುಕ್ತ ಎಲ್ಲ ವಾರ್ಡಿನಲ್ಲಿ ಎಲ್ಲ ಥರದ ಸ್ವಚ್ಛತೆ ಮತ್ತು ನೀರಿಂದು ಮತ್ತು ಒಳಚರಂಡಿ ಮತ್ತು ಚರಂಡಿ ವ್ಯವಸ್ಥೆ ಎಲ್ಲನೂ ಕ್ಲೀನ್ ಮಾಡಿಸಿ ಇದನ್ನು ಮಾಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸುರೇಶ್, ಕೇಬಲ್ ನಂದಕುಮಾರ್, ಶ್ರೀನಿವಾಸ್, ಸ್ವಚ್ಛತಾ ಸಿಬ್ಬಂದಿ ಇತರರು ಇದ್ದರು. ಸೆಮಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಹಲವು ಉಪವೃತ್ತಿಗಳನ್ನು ಕಂಡುಕೊಂಡು ಜೀವನ ಸಾಗಿಸುತ್ತಿದ್ದ ಕಡುಬಡವರ ನೆರವಿಗೆ ಬಂದಿರುವ ರಾಜ್ಯ ಸರ್ಕಾರ ಇಂದಿನಿಂದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಉಚಿತವಾಗಿ ವಿತರಿಸುತ್ತಿದೆ. ಹಾಸನದ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆ ಮುಂಭಾಗವಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಊಟಕ್ಕೆ ಬಿಸಿಯಾದ ಮತ್ತು ರುಚಿಯಾದ ಊಟವನ್ನು ಬಡವರಿಗೆ ಉಚಿತವಾಗಿ ವಿತರಿಸಲಾಯಿತು. ಈ ಇಂದಿರಾ ಕ್ಯಾಂಟೀನ್ನ ಕ್ಯಾಶ್ ಕೌಂಟರ್ನಲ್ಲಿದ್ದ ದಿಲೀಪ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡಿ, ಬೆಳಗ್ಗೆ 600ಕ್ಕೂ ಹೆಚ್ಚು ಜನರಿಗೆ ತಿಂಡಿ ವಿತರಿಸಲಾಗಿದ್ದು, ಮಧ್ಯಾಹ್ನ 650 ಜನರಿಗೆ ಊಟ ವಿತರಿಸುತ್ತೇವೆ ಎಂದು ಹೇಳಿದರು. ಕಟ್ಟಡ ಕಾರ್ಮಿಕರು ಸೇರಿದಂತೆ ಸರದಿ ಸಾಲಿನಲ್ಲಿ ಬಂದ ಜನ ಉಚಿತ ಊಟ ಪಡೆದು ತೃಪ್ತರಾದರು. ಮುಂದಿನ ಮೇ 14ರವರೆಗೂ ಇದೇ ಯೋಜನೆ ಜಾರಿಯಲ್ಲಿರುತ್ತದೆ ಎಂದು ಅವರು ಹೇಳಿದರು. ಇವತ್ತು 670 ಹೋಗಿದೆ. ಇವತ್ತು ಬೆಳಗ್ಗೆ ತಿಂಡಿ, ಬೆಳಗ್ಗೆ ಟಿಫನ್. ಈಗ ಮಧ್ಯಾಹ್ನ ಊಟ ಎಷ್ಟು ಹೋಗುತ್ತೆ? ಮಧ್ಯಾಹ್ನ ಊಟ ಫ್ರೀ ಅಲ್ವಾ, ವರ್ಕರ್ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಒಂದು ಅಂದಾಜು ಮಿನಿಮಮ್ ಒಂದು 600-650 ಹೋಗುತ್ತೆ. ತೊಗೊಳ್ಳಿ ಬನ್ನಿ. ಬೇಲೂರು ತಾಲೂಕು ಸವಿತಾ ಸಮಾಜ ಮುಖಂಡರಿಂದ ಕಾರ್ಮಿಕ ಇಲಾಖೆ ಹಾಗೂ ಆರಕ್ಷಕ ಉಪನಿರೀಕ್ಷಕರ ಕಚೇರಿಗೆ ಸವಿತಾ ಸಮಾಜದ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡುವಂತೆ ಮನವಿಯನ್ನ ಸಲ್ಲಿಸಲಾಯಿತು. ಉಪಾಧ್ಯಕ್ಷ ಜಯರಾಮ್ ಮಾತನಾಡಿ, ದೇಶಾದ್ಯಂತ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರವು 14 ದಿನ ಲಾಕ್ಡೌನ್ ನಿಯಮ ಜಾರಿಗೆ ತಂದಿದೆ. ಈ ನಿಯಮದಲ್ಲಿ ಸವಿತಾ ಸಮಾಜದ ಅಂಗಡಿಗಳನ್ನು ತೆರೆಯಲು ಅವಕಾಶವನ್ನು ನೀಡಿಲ್ಲ. ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನು ಖರೀದಿಸಲು, ವ್ಯಾಪಾರಸ್ಥರು ವ್ಯಾಪಾರ ಮಾಡಲು ಬೆಳಗ್ಗೆ 6ರಿಂದ 10ರ ತನಕ ಅವಕಾಶವನ್ನ ನೀಡಿದೆ. ಇವರೆಲ್ಲರಿಗೂ ಅವಕಾಶ ನೀಡುತ್ತಿದೆ, ನನಗೆ ಯಾಕೆ ನೀಡುತ್ತಿಲ್ಲ ಎಂದು ಪ್ರಶ್ನಿಸಿದರು.
ನಮಗೂ ಸರ್ಕಾರದ ನಿಯಮದಂತೆ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡಬೇಕು. ನಮ್ಮ ಸಮಾಜದವರು ಅತಿ ಕಡಿಮೆ, ಅವರು ತುಂಬಾ ನಿರ್ಗತಿಕರು ಇದ್ದಾರೆ. ಅವರು ತಮ್ಮ ಕ್ಷೌರಿಕ ವೃತ್ತಿಯನ್ನ ತಮ್ಮ ಜೀವನವನ್ನ ಸಾಗಿಸುವ ಕಾರ್ಯವನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಕಳೆದ ವರ್ಷದ ಕೊರೋನಾ ಸಂದರ್ಭದಲ್ಲಿ ಸಮಾಜದ ಮುಖಂಡರಿಗೆ ಸರ್ಕಾರದಿಂದ 5,000ಗಳ ಪ್ರೋತ್ಸಾಹಧನವನ್ನ ನೀಡಲಾಯಿತು. ಅದು ಸರಿಯಾಗಿ ಯಾರಿಗೂ ತಲುಪದೆ ಅವಕಾಶ ವಂಚಿತರಾದರು. ಅದಕ್ಕೆ ಕಾರಣ ತಿಳಿದು ಬರುತ್ತಿಲ್ಲ. ಈ ಬಾರಿಯಾದರೂ ಸರ್ಕಾರ ಪ್ರೋತ್ಸಾಹಧನವನ್ನ ಹೆಚ್ಚಿಸಿ ಆಹಾರ ಸಾಮಗ್ರಿಗಳ ಕಿಟ್ ನೇರವಾಗಿ ಅವರವರ ಮನೆಗಳಿಗೆ ತಲುಪುವಂತೆ ತಾಲೂಕು ಆಡಳಿತ ಮಂಡಳಿ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಹಾಗಾಗಿ ಇವತ್ತು ತುಂಬ ತೊಂದರೆಯಲ್ಲಿ ಸಿಗಾಕೊಂಡಿರೋದಂದರೆ ನಾವು ಸೈತಾ ಸಮಾಜದವರು. ನಾವು ಪ್ರಬಲವಾದಂಥ ವ್ಯಕ್ತಿಗಳಲ್ಲ, ಸಮಾಜದವರು ನಾವಲ್ಲ. ಸರ್ಕಾರ ನಮ್ಮ ಮೇಲೆ ಗಮನ ಇಟ್ಟು ಇವತ್ತಿಂದ ಸ್ವಲ್ಪ ನಮಗೆ ಒಂದು 6 ಗಂಟೆಯಿಂದ 9 ಗಂಟೆವರೆಗೂ ಕ್ಷೌರಿಕ ವೃತ್ತಿಯನ್ನು ಮಾಡ್ಕೊಂಡು ಹೋಗಲಿ ಅಂತ ಒಂದು ಕಾಲಾವಕಾಶನ ಕೊಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನನ್ನ ಹೆಸರು ಜಯರಾಮು, ಜಿಲ್ಲಾ ಉಪಾಧ್ಯಕ್ಷರು, ಬೇಲೂರು. ನಮಸ್ಕಾರ. ಈ ಸಂದರ್ಭದಲ್ಲಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಬಿಎಸ್ ಪ್ರಕಾಶ್, ಗೌರವಾಧ್ಯಕ್ಷ ಕೃಷ್ಣಮೂರ್ತಿ, ಕಾರ್ಯದರ್ಶಿ ಆರ್ ಗೋಪಾಲ್, ಸಹಾಯ ಕಾರ್ಯದರ್ಶಿ ರಾಮಚಂದ್ರ, ಆನಂದ್ ಸಂಘಟನಾ ಕಾರ್ಯದರ್ಶಿ ರಘು, ವಿಶ್ವಾಸ್, ನವೀನ್, ಉಮೇಶ್ ಇತರರು ಇದ್ದರು. ನಗರದ ಕೆಆರ್ಪುರಂ ಬಡಾವಣೆಯಲ್ಲಿರುವ ಮುಸ್ಲಿಂ ಹಾಸ್ಟೆಲ್ನಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೋವಿಡ್ ಕೇರ್ ಸೆಂಟರ್ ಅನ್ನು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಉದ್ಘಾಟಿಸಿದರು. ಹಾಸ್ಟೆಲ್ ಆವರಣದಲ್ಲಿ ಕೋವಿಡ್ ಸೋಂಕಿತ ರೋಗಿಗಳಿಗೆ ಬೆಡ್ ಸೌಕರ್ಯ ಕಲ್ಪಿಸಲಾಗಿದೆ ಎಂದು ಸಂಘಟನೆಯ ಮುಖಂಡ ಹಾಗೂ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಡಾಕ್ಟರ್ ಸೈಯದ್ ನಾಹಿದ್ ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭಿಸಲಾಗಿದೆ. ಇಲ್ಲಿ ನುರಿತ ವೈದ್ಯರು ಇದ್ದಾರೆ. ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕೋವಿಡ್ ರೋಗಿಗಳು ಇಲ್ಲಿ ಇರುವಷ್ಟು ದಿನ ಅವರಿಗೆ ಉಚಿತ ಔಷಧಿ, ಊಟ ನೀಡಲಾಗುತ್ತದೆ ಎಂದು ತಿಳಿಸಿದರು. ಕೋವಿಡ್ ಕೇರ್ ಸೆಂಟರ್ಸ್ ಅಂತ. ಸೊ ಇಲ್ಲಿ ನಮಗೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಅದರಲ್ಲಿ ಡಾಕ್ಟರ್ಸ್ ಇರಬೇಕು, ಆಮೇಲೆ ಏನು ಚಿಕಿತ್ಸೆ ಕೊಡಬೇಕು, ಆಮೇಲೆ ಎಮರ್ಜೆನ್ಸಿಗೆ ಆಪ್ಷನ್ ಇಟ್ಕೊಂಡಿರಬೇಕು ಅಂತ. ಪ್ರಾಥಮಿಕವಾಗಿ ಇಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ನಲ್ಲಿ ನಾವು ಅವರಿಗೆ ಚಿಕಿತ್ಸೆನ ಕೊಡ್ತೀವಿ. 99% ಇದರಿಂದನೇ ಗುಣಮುಖರಾಗಿ ಎಲ್ಲರೂ ಮನೆಗಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಊಟ, ಉಪಚಾರ ಎಲ್ಲವನ್ನೂ ಕೊಡ್ತೀವಿ. ಇಲ್ಲಿ ಹಾಸನದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಸಂಸ್ಥೆ ಈ ಒಂದು ಕೆಲಸ ಮಾಡೋಕ್ಕೆ ಮುಂದೆ ಬಂದಿದೆ. ಅದಕ್ಕೆ ಎಲ್ಲ ಸಹಕಾರವನ್ನು ನಾವು ಜಿಲ್ಲಾಡಳಿತ ಸಹ ನೀಡ್ತೀವಿ. ಆಮೇಲೆ ಇಲ್ಲಿ ವೈದ್ಯರು ಇರೋದರಿಂದ ಇಲ್ಲಿ ಚಿಕಿತ್ಸಾ ಕೇಂದ್ರವಾಗಿಯೇ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಈ ಚಿಕಿತ್ಸೆಯನ್ನು ನಿಯಮಾನುಸಾರ ಅವರು ಮಾಡ್ತಾರೆ. ಈಗ ನಮಗೆ ಬರೋ ಒಟ್ಟು ಪಾಸಿಟಿವ್ ಪ್ರಕರಣಗಳಲ್ಲಿ ಸುಮಾರು 15% ಮಾತ್ರ ಹಾಸ್ಪಿಟಲೈಸೇಷನ್ ಬೇಕಾಗ್ತದೆ. ಆ ಥರದ್ರಲ್ಲಿ ಉಳಿದವರೆಲ್ಲರೂ ಹೋಮ್ ಐಸೋಲೇಷನ್ ಇರ್ತಾರೆ. ಕೆಲವರಿಗೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಇದ್ದು, ಆಮೇಲೆ ಒಂದೇ ಕೊಠಡಿ ಇರುವಂಥದ್ದು, ಒಂದೇ ಬಾತ್ರೂಮ್ ಇರುವಂಥ ಸಂದರ್ಭಗಳಲ್ಲಿ ಐಸೋಲೇಷನ್ನ ನಾವು ಎಫೆಕ್ಟಿವ್ ಆಗಿ ಮಾಡೋದು ಕಷ್ಟ ಆಗ್ತದೆ. ಅಂಥವರು ಪಾಸಿಟಿವ್ ಪ್ರಕರಣದಲ್ಲಿ ಇರುವಂಥವರು ಇಂಥ ಕೋವಿಡ್ ಕೇರ್ ಸೆಂಟರ್ಗೆ ಬಂದು ಪೂರ್ಣ ಗುಣಮುಖರಾಗಿ ಮನೆಗೆ ಹೋಗ್ಬೋದು. ಇನ್ನು ಅನೇಕ ಸಂಘ ಸಂಸ್ಥೆಗಳು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಶೀರ್, ಹೆಮ್ಮಿಗೆ ಮೋಹನ್, ವಾರ್ತಾಧಿಕಾರಿ ವಿನೋದ್ ಚಂದ್ರ ಹಾಗೂ ಟಿಎಚ್ಒ ಅಜಯ್ ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ 2ನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ಸಾರ್ವಜನಿಕವಾಗಿ ಹರಡದಂತೆ ಹಾಸನ ನಗರಸಭೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಪ್ರಮುಖ ರಸ್ತೆಗಳಲ್ಲಿ ರಾಸಾಯನಿಕ ಸಿಂಪಡಿಸಿದರು. ಇಂದು ಹಾಸನ ನಗರದಲ್ಲಿ ಹೆಚ್ಚು ಸಾರ್ವಜನಿಕರು ಸೇರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಹೇಮಾವತಿ ಆಸ್ಪತ್ರೆ, ಆರ್ಸಿ ರಸ್ತೆ, ಮಿಷನ್ ಆಸ್ಪತ್ರೆ, ಎನ್ಸಿಸಿ ಕಚೇರಿ ರಸ್ತೆ, ಡಿಎಚ್ಒ ಕಚೇರಿ ಪರಿಸರದಲ್ಲಿ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಕ್ರಿಮಿನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಲಾಯಿತು. ಇದು ರಾಸಾಯನಿಕ ಸಿಂಪಡಣೆ ಎಂಬುದು ಅರ್ಥವಾಗಬೇಕಾದ ಸಾರ್ವಜನಿಕರು ಅಗ್ನಿಶಾಮಕ ಇಲಾಖೆ ಬೆಂಕಿ ಆರಿಸಲು ಬಂದಿರಬಹುದೆಂದು ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಕುತೂಹಲದಿಂದ ವೀಕ್ಷಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆ ಹೆಚ್ಚಾಗಿ ಅಮಾಯಕರು ಪ್ರಾಣ ಚೆಲ್ಲುತ್ತಿರುವುದಕ್ಕೆ ಹಾಸನ ಜಿಲ್ಲಾಡಳಿತ ಕಾರಣ. ಶಾಸಕ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ. ಸಕಲೇಶಪುರ ತಾಲೂಕಿನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಲು ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಸರ್ಕಾರದ ಸಂಬಳದ ಜೊತೆಗೆ ನಾನು ಪ್ರತಿ ತಿಂಗಳು ನನ್ನ ವೈಯಕ್ತಿಕ ಹಣ ನೀಡುತ್ತೇನೆ. ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ. ಮತ್ತು 2ನೇ ಕೊರೋನಾ ರೋಗದ ಅಲೆ ತಡೆಗಟ್ಟಲು ರಾಜ್ಯ ಸರ್ಕಾರ ತೆಗೆದುಕೊಂಡ ಮಾರ್ಗಸೂಚಿ ಅವೈಜ್ಞಾನಿಕವಾಗಿದೆ. ಶಾಸಕ ಎ.ಟಿ. ರಾಮಸ್ವಾಮಿ ಅಸಮಾಧಾನ.